ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ. ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ, ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ. ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ. ಉದಾಹರಣೆಗೆ ನೋಡಿ, ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ. ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ. ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ. ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ. ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ. ಅವನಲ್ಲಿರುವ ಶಕ್ತಿಯನ್ನು ಜಾಂಬವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ. ಹಾಗೆಯೇ ಆತ್ಮೀಯರೇ, ತಮ್ಮಲ್ಲಿಯೂ ಸಹ ಜ್ಞಾನವಿದೆ. ಇದನ್ನು ಎಚ್ಚರ ಮಾಡುವುದು, ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ. ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅವುಗಳಿಂದ ಹೇಗೆ ಪಾರಾಗಬಹುದು? ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು? ಸಫಲತೆಯನ್ನು ಹೇಗೆ ಸಾಧಿಸಬಹುದು? ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು? ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು? ದುಃಖದಿಂದ ಪಾರಾಗುವುದು ಹೇಗೆ? ನಿಸರ್ಗದಿಂದ ಏನನ್ನು ಕಲಿಯಬಹುದು? ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು. ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ, ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು. ತಾವು ನನ್ನ ಜೊತೆ ಕೈಗೂಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಇದರಿಂದ ಅವರು ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ. ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ 40 ವರ್ಷ ಮೇಲ್ಪಟ್ಟ ಜನರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ, ಅದರ ಕಿವಿಮಾತುಗಳು ಏನು ಅನ್ನೋದನ್ನು ನೋಡೋಣ. ನಾವು ಹೆಚ್ಚು ವರ್ಷಗಳು ಬದುಕಿರುವುದಿಲ್ಲ ಹಾಗೂ ಹೋಗುವಾಗ ಏನನ್ನೂ ಕೊಂಡೊಯ್ಯುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ಆಸೆ ಬುರುಕುತನ ಒಳ್ಳೆಯದಲ್ಲ. ಮಿತವಾಗಿ ಖರ್ಚು ಮಾಡಿ ಜೀವನವನ್ನು ಆನಂದಿಸಿ ಹಾಗೂ ನಿಮ್ಮ ಕೈಲಾದದ್ದನ್ನು ದಾನ ಮಾಡಿ. ನಾವು ಸತ್ತ ನಂತರ ಏನಾಗುವುದೋ ಎಂದು ಚಿಂತಿಸಬೇಡಿ. ಏಕೆಂದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋದ ನಂತರ ನಮಗೆ ಜನರ ಹೊಗಳಿಕೆ ಹಾಗೂ ತೆಗಳಿಕೆಗಳು ಅರಿವಿಗೆ ಬರುವುದಿಲ್ಲ. ಜೊತೆಗೆ ಈ ಜಗತ್ತಿನಲ್ಲಿರುವ ಸಂತೋಷಗಳನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಮಕ್ಕಳ ಬಗ್ಗೆ ಬಹಳ ಯೋಚಿಸಬೇಡಿ. ಅವರಿಗೆ ಅವರದ್ದೇ ಆದ ಗುರಿಗಳು ಇರುತ್ತವೆ ಹಾಗೂ ಅದನ್ನು ತಲುಪುವ ಮಾರ್ಗವನ್ನು ಅವರೇ ಕಂಡುಕೊಳ್ಳುತ್ತಾರೆ. ಮಕ್ಕಳಿಗೆ ಕಾಳಜಿ ತೋರಿಸಿ, ಅವರಿಗೆ ಉಡುಗೊರೆಗಳನ್ನು ನೀಡಿ. ಹಾಗೆಯೇ ನಿಮ್ಮ ಸಂಪಾದನೆಯನ್ನು ಅನುಭವಿಸಿ. ಜೀವನವೆಂದರೆ ಹುಟ್ಟಿನಿಂದ ಸಾಯುವವರೆಗೆ ದುಡಿಯುವುದೊಂದೇ ಅಲ್ಲ. 40 ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಕರೇ ಆಸ್ತಿ ಸಂಪಾದನೆಯ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಸಂಪಾದಿಸಬೇಕು ಹಾಗೂ ಯಾವಾಗ ನಿಲ್ಲಿಸಬೇಕು ಎಂಬುದಕ್ಕೆ ಯಾವುದೇ ಮಾನದಂಡವಿಲ್ಲ. ಸಾವಿರಾರು ಎಕರೆ ಭೂಮಿ ಇದ್ದರೂ ತಿನ್ನುವುದು 3 ಹಿಡಿ ಅನ್ನವನ್ನು ಮಾತ್ರ. ಎಷ್ಟೇ ದೊಡ್ಡ ದೊಡ್ಡ ಬಂಗಲೆ ಇದ್ದರೂ ಸ್ವಲ್ಪ ಜಾಗ ಮಾತ್ರ. ಹೊಟ್ಟೆ ತುಂಬುವಷ್ಟು ಊಟ ಮತ್ತು ಖರ್ಚಿಗೆ ತಕ್ಕಷ್ಟು ಹಣ ಇದ್ದರೆ ಸಾಕಲ್ಲವೇ? ನೆಮ್ಮದಿಯ ಈ ಒಂದು ಬದುಕಿಗೆ ನೆನಪಿಡಿ, ಪ್ರತಿಯೊಂದು ಸಂಸಾರದಲ್ಲೂ ಸಮಸ್ಯೆ ಇದ್ದೇ ಇರುತ್ತದೆ. ಹಣ, ಆಸ್ತಿ, ಅಂತಸ್ತಿನ ಕುರಿತು ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬೇಡಿ. ಬದಲಾಗಿ ಆರೋಗ್ಯ, ಆನಂದ, ಜೀವನದ ಗುಣಮಟ್ಟ ಇವುಗಳನ್ನೇ ನಿಮ್ಮ ಗುರಿಯಾಗಿಸಿಕೊಳ್ಳಿ. ನಿಮ್ಮಿಂದ ಬದಲಿಸಲು ಆಗದ ವಿಷಯಗಳ ಕುರಿತು ಚಿಂತಿಸಬೇಡಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ಬದಲಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ನಮ್ಮ ಆರೋಗ್ಯದ ಕಾಳಜಿ ನಾವೇ ಮಾಡಬೇಕು. ನಮ್ಮ ಆನಂದವನ್ನು ನಾವೇ ಕಂಡುಕೊಳ್ಳಬೇಕು. ನೀವು ಇರುವಷ್ಟು ಸಮಯದಲ್ಲಿ ಒಳ್ಳೆಯ ವಿಚಾರಗಳ ಬಗ್ಗೆ ಯೋಚಿಸಿ. ಒಳ್ಳೆಯ
ಕೆಲಸಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಅಂದಿನ ದಿನವು ಉಲ್ಲಾಸಮಯವಾಗಿರುತ್ತದೆ. ಒಂದು ಆನಂದರಹಿತ ದಿನವೆಂದರೆ ಆ ದಿನ ವ್ಯರ್ಥವಾದಂತೆ. ಒಂದು ದಿನವನ್ನು ಸಂತೋಷವಾಗಿ ಕಳೆದರೆ ಅದು ಗಳಿಕೆಯಂತೆ. ಒಳ್ಳೆಯ ಆಲೋಚನೆ, ವ್ಯಾಯಾಮ, ಸೂರ್ಯನ ಕಿರಣ, ಆರೋಗ್ಯಕರ ಆಹಾರದಿಂದ ನೀವು ಇನ್ನೂ 30ರಿಂದ 40 ವರ್ಷಗಳ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸುತ್ತಮುತ್ತಲಿರುವವರನ್ನು ಹೆಚ್ಚು ಪ್ರೀತಿಸಿ ಮತ್ತು ಅವರಿಗೆ ಬೆಂಬಲಿಸಿ. ಇದರಿಂದ ನೀವು ಸಹ ಅವರಿಂದ ಪ್ರೀತಿ ಬೆಂಬಲವನ್ನು ಪಡೆಯಬಹುದು. ಆರೋಗ್ಯಕರ ವಾತಾವರಣ ನಿರ್ಮಾಣವಾಗಬಹುದು. ಹೌದಲ್ವಾ? ಆತ್ಮೀಯರೇ, ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂಬರುವ ದಿನಗಳಲ್ಲಿ ನಾನು ಸಾಕಷ್ಟು ಇಂತಹ ವಿಡಿಯೋಗಳನ್ನು ಮಾಡುತ್ತಿದ್ದು ಆ ವಿಡಿಯೋಗಳು ತಮ್ಮ ಜೀವನಕ್ಕೆ ಬಹಳಷ್ಟು ಉಪಯೋಗವಾಗಲಿವೆ. ಧನ್ಯವಾದಗಳು.